ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಕ್ಟರ್ ಅಂತ. ನಾನು ಇದೇ ದೊಡ್ಡಬಳ್ಳಾಪುರದ ಚಿಕ್ಕತುಮಕೂರು ಗ್ರಾಮದವನು. ನನ್ನ ಎಜುಕೇಶನ್ ಬಂದು MA ಇನ್ ಇಂಗ್ಲಿಷ್ ಅಂಡ್ BEd. ನಾನು ಆಕ್ಚುಲಿ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಒಂದು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತೇನೆ. ಈಗ ನನ್ನ ಇಂಟ್ರೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಟೀಚಿಂಗ್ ಇಸ್ ಅ ನಾಬಲ್ ಪ್ರೊಫೆಷನ್. ಜೊತೆಯಲ್ಲಿ ನಾನು ಏನಾದ್ರೂ ಆಂಟರ್ಪ್ರಿನರ್ಶಿಪ್ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿದ್ರಿಂದ ಇದು ಇವತ್ತಿನ ಒಂದು ಕೆಲಸ ಅಲ್ಲ. ಇದು ಸುಮಾರು ಒಂದು 4-5 ವರ್ಷಗಳಿಂದ ನಾನು ಇದನ್ನ ಅಧ್ಯಯನ ಮಾಡ್ತಾ ಇದ್ದೆ ನನ್ನ ಏನಪ್ಪಾ ಟೀಚಿಂಗ್ ಪ್ರೊಫೆಷನ್ ಜೊತೆಯಲ್ಲಿ. ಆದ್ರೆ ನಾವು ಏನೇ ಕಲ್ತ್ರೂ ಸಹ ಸ್ವಂತವಾಗಿ ಕಲಿಯೋದು ಮಿತವಾದದ್ದು, ಲಿಮಿಟೆಡ್ ಅದು ನಾಲೆಡ್ಜ್. ಆದ್ರೆ ಇದನ್ನ ಹೆಚ್ಚಾಗಿ ಕಲ್ತ್ಕೊಳ್ಬೇಕಂತ ಆಸಕ್ತಿ ಇದ್ದಾಗ ನನಗೆ ಹಲವಾರು ಮಾರ್ಗದರ್ಶಕರಿಂದ ಏನಾಯ್ತು ಅಂತ ಹೇಳಿದ್ರೆ, ಈ CEAH ಅದ್ರ ಮೂಲಕವಾಗಿ ನಡೆಯತಕ್ಕಂಥ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡ್ಬೇಕೆಂಬುದಾಗಿ ಅರ್ಥ ಮಾಡಿಕೊಂಡು ನಾನು ಏನ್ ಮಾಡಿದೆ, ಮೊದಲು ಸ್ಟೇಟ್ ಲೆವೆಲ್ ಅಲ್ಲಿ 4 ದಿವಸ ನಾನು ಟ್ರೈನಿಂಗ್ ತೆಗೆದುಕೊಂಡೆ. ತದನಂತರ ಡಾಕ್ಟರ್ ಪ್ರದೀಪ್ ಅವರ ಪರಿಚಯ ಆಯ್ತು. ಅವರಿಂದ ನಾನು ಈ CEH ಪ್ರೋಗ್ರಾಮ್ಗೆ ನಾನೇ ಸ್ವಂತವಾಗಿ ಸರ್ ಅನ್ನ ಬಹಳ ಕೇಳಿಕೊಂಡದ್ರಿಂದ ಅವ್ರು ಏನ್ ಮಾಡಿದ್ರು, ನನಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋದ್ರು. ನಾನು ರಿಜಿಸ್ಟರ್ ಆಗಿ ಬಹಳ ಆಸಕ್ತಿಯಿಂದ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ವರ್ಕ್ಶಾಪ್ಗೆ ನಾನು ನಿರಾಸೆಗೊಳ್ಳಲಿಲ್ಲ. ಯಾಕಂತ ಹೇಳಿದ್ರೆ, ನಾವು ಕೇಳಿರೋದು, ನಾವು ಕಂಡಿರೋದು ಬಹಳಷ್ಟು ಇರ್ತವೆ. ಆದ್ರೆ ಅದನ್ನ ನಾವು ಸಾಕ್ಷೀಕರಿಸಬೇಕಾಗುತ್ತೆ. ಸೊ ಅದನ್ನ ಇಲ್ಲಿ ನಾನು ಕಲ್ತ್ಕೊಂಡೆ. ಇಲ್ಲಿ ಕಲ್ಸ್ಕೊಟ್ಟಂತ ಎಲ್ಲ ರಿಸೋರ್ಸ್ ಪರ್ಸನ್ಸ್ಗೂ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಅವರು ಕಂಪ್ಲೀಟ್ ಇನ್ಸೈಟ್ ಅನ್ನ ಕೊಟ್ರು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ಪೀಳಿಗೆಗೆ ಏನಂತ ಹೇಳಿದ್ರೆ, ಈ ಇದರ ಅನಿಮಲ್ ಹಸ್ಬೆಂಡ್ರಿಯ ಎಜುಕೇಶನ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ನಾನು ಸೆಕ್ಯುಲರ್ ಎಜುಕೇಶನ್ ಅಲ್ಲಿ ಇದ್ದವನೇ. ಆದ್ರೆ ಈ ಆಂಟರ್ಪ್ರಿನರ್ಶಿಪ್ ಬಂದಿದ್ರಿಂದ ನನಗೇನಾಯ್ತು ಅಂತ ಹೇಳಿದ್ರೆ, ಇದನ್ನ ಸಾವಿರಾರು ಮಕ್ಕಳಿಗೆ ಕಲಿಸ್ಕೊಡ್ಬೇಕು, ಅವರಲ್ಲಿ ಇದನ್ನ ಏನಪ್ಪಾ ಅವೇರ್ನೆಸ್ ತರಬೇಕು. ಯಾಕಂತ ಹೇಳಿದ್ರೆ, ಇಫ್ ವಿ ಹ್ಯಾವ್ ಟು ಬಿ ಅ ಡೆವಲಪ್ಡ್ ನೇಷನ್, ದರ್ ಇಸ್ ಅ ನೀಡ್ ಆಫ್ ಎಜುಕೇಶನ್ ಅಂಡ್ ಇಂಪ್ರೂವ್ಮೆಂಟ್ ಆಫ್ ಸ್ಕಿಲ್ಸ್. ಆದ್ರಿಂದ ಇದನ್ನ ನೆಕ್ಸ್ಟ್ ಜನರೇಷನ್ ಉಪಯೋಗ ಮಾಡ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ಅವರ್ ಕಾಂಟ್ರಿಬ್ಯೂಷನ್ ಟು ಅ ಡೆವಲಪ್ಡ್ ನೇಷನ್ ವಿಲ್ ಆಲ್ಸೋ ಬಿ ದೇರ್. ಅದನ್ನ ನಾವು ಮನಗಂಡನೆ ಮಾಡ್ಕೋಬೇಕು, ಜೊತೆಗೆ ಕಲ್ಸ್ಕೊಡ್ಬೇಕು. ಅಂಡ್ ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್. ಲರ್ನಿಂಗ್ ಇಸ್ ಪರ್ಮನೆಂಟ್. ಆಕ್ಚುಲಿ ನಾವು ಸಾಯೋವರೆಗೂ ಕಲಿತಾನೆ ಇರ್ತೀವಿ. ಈ 5 ದಿನ ಕಾರ್ಯಾಗಾರದಲ್ಲಿ ನಾನು ಬಹಳಷ್ಟು ಕಲ್ತ್ಕೊಂಡಿದ್ದೇನೆ. ಸ್ಪೆಷಲ್ ಆಗಿ ನೆನ್ನೆ ಓದಂತ ಎಕ್ಸ್ಕರ್ಷನ್ ಅಥವಾ ಏನ್ ಎಜುಕೇಶನಲ್ ಟೂರ್ ಅಂತ ಹೋದ್ವಿ, ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಒಬ್ಬೊಬ್ರು ಒಂದೊಂದ್ ತರ ಹೇಳಿದ್ರು. ಬಟ್ ಸಮ್ವೇರ್ ಆಲ್ ಗೇವ್ ಅಸ್ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅನುಭವ ಆಯ್ತು ನಮ್ಗೆ. ಅನುಭವದ ಜೊತೆಗೆ ಅನೇಕ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಇದ್ರ ಜೊತೆಯಲ್ಲಿ ಇನ್ನೂ ಅನೇಕ ವಿಷಯಗಳಿದಾವೆ. ಕಲಿಕೆ ಇಲ್ಲಿಗೆ ನಿಲ್ಲೋದಿಲ್ಲ. ನಾವೆಲ್ಲ ಆಂಟರ್ಪ್ರಿನರ್ಸ್ ಮುಂದೆ ಹೋದಾಗ, ನಾವು ಫೀಲ್ಡ್ ಹೋದಾಗ ಖಂಡಿತವಾಗ್ಲೂ ನಾವು ಇನ್ನಷ್ಟು ಕಲಿತೀವಿ. ಇಷ್ಟೆಲ್ಲ ಇದಪ್ಪ ನಾವು ಕಲಿಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ CEH ಅವ್ರಿಗೂ ನಾನು ವಂದನೆ ಸಲ್ಲಿಸ್ತೇನೆ. ಮತ್ತು ಡಾಕ್ಟರ್ ಮಹೇಶ್ ಆಗಿರ್ಬೋದು, ಡಾಕ್ಟರ್ ಪ್ರದೀಪ್ ಆಗಿರ್ಬೋದು, ಡಾಕ್ಟರ್ ಮಯೂರ್ ಮತ್ತೆ ಇರತಕ್ಕಂಥ ಎಲ್ಲಾ ಸ್ಟಾಫ್ಗೂ ಮನಪೂರ್ವಕವಾಗಿ ವಂದಿಸ್ತೇನೆ. ಥ್ಯಾಂಕ್ ಯು. ಓಕೆ ಸರ್. ನಮಸ್ಕಾರ. ನಾನು ತೇಜರಾಜ್ ಅರುಣ್ ಜಾಮನೆ ಫ್ರಾಮ್ ಬಂದಿರೋದು ಗುತ್ತಲ್ ಅಂತ, ಗುತ್ತಲ್ ಪಟ್ಟಣ, ಹಾವೇರಿ ಡಿಸ್ಟಿಕ್, ಹಾವೇರಿ ತಾಲೂಕು. ನಾನು ಇಲ್ಲಿ CI ಇದರಿಂದ ಕುರಿ ಮತ್ತು ಮೇಕೆ ಸಾಕಾಣಿಕೆ ಟ್ರೈನಿಂಗಿಗೋಸ್ಕರ 5 ದಿನ ಇಲ್ಲಿ ಬಂದಿದ್ದು. 5 ದಿನನೂ ಕೂಡ ಇಲ್ಲಿ ಸೈಂಟಿಫಿಕ್ ಆಗಿ ಕುರಿಗಳನ್ನ ಹೇಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಅದನ್ನ ಪಾಲನೆ ಪೋಷಣೆ ಮಾಡಬೇಕು, ಅದಕ್ಕೆ ಬರುವಂತ ರೋಗಗಳೇನು, ಅದಕ್ಕೆ ಯಾವ ರೀತಿ ಮೆಡಿಸಿನ್ ಮಾಡಬೇಕು, ಯಾವ ರೀತಿ ಫುಡ್ ಹಾಕಬೇಕು, ಎಲ್ಲ ಒಳ್ಳೆ ತರದಿಂದ 5 ದಿನ ನಮಗೆ ಒಳ್ಳೆ ಕೋಚಿಂಗ್ ಅನ್ನ ಇಲ್ಲಿ ನೀಡಿದ್ದಾರೆ. ಅದೇ ರೀತಿ ಇಲ್ಲಿ ಬಂದವ್ರಿಗೆ, ಟ್ರೈನಿಂಗ್ ಬಂದವ್ರಿಗೆ ಒಳ್ಳೆ ಊಟದ ವ್ಯವಸ್ಥೆ ಇದೆ, ಹಾಸ್ಟೆಲ್ ವ್ಯವಸ್ಥೆ ಇದೆ, ಚೆನ್ನಾಗಿ ಊಟ ತಿಂಡಿ ಎಲ್ಲಾನು ವ್ಯವಸ್ಥೆ ಚೆನ್ನಾಗಿ ಮಾಡಿರ್ತಾರೆ. ಇಲ್ಲಿ ಸ್ಟಾಪ್ ನಾನು ಮೊದಲನೇದಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಮಹೇಶ್ ಸರ್, ಅವ್ರಿಗೆ ಮಹೇಶ್ PS ಅಂತ, ಇಲ್ಲಿ ಅವರು ಡೈರೆಕ್ಟರ್ ಸಿಯಾದ್. ಅವ್ರಿಗೆ ತುಂಬಾನೇ ನಾನು ನಮ್ಮ ಕ್ಯಾಂಪ್ ಇಂದ ಎಲ್ಲರ ವತಿಯಿಂದಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಲ್ಲಿ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅವರು. ಯಾವ ರೀತಿ ಅಂದ್ರೆ, ನಾವು ಇಲ್ಲಿ ಟ್ರೈನಿಂಗ್ ಬಂದಿದ್ದೀವಿ ಅಂತ ನಮ್ಗೆ ಅನ್ಸಿಲ್ಲ, ಒಂದು ಒಂದೇನೋ ಕಾರ್ಯಕ್ರಮಕ್ಕೆ ಬಂದಿದ್ದೀವೇನೋ ಆ ರೀತಿಯಲ್ಲಿ ಇಲ್ಲೆಲ್ಲರೂ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರದೀಪ್ ಸರು, ಆಮೇಲೆ ಅಜ್ಜಪ್ಪ, ಮಯೂರ್ ಸರು, ಇವರು ಕೂಡ ನಮಗೆ ತುಂಬಾ ಇಲ್ಲೇ ಬೆಳಗ್ಗೆ ಯೋಗ, ಆಮೇಲೆ ಸೈಕ್ಲಿಂಗು, ಅವರೆಲ್ಲ ಹೆಂಗಂದ್ರೆ ಊಟ ಆಯ್ತೋ ಇಲ್ಲೋ ಪರ್ಸನಲ್ ಆಗಿ ಕೇಳಿದಾರೆ. ಅವ್ರು ಒಬ್ಬೊಬ್ರು ಮಾತಾಡ್ಸಿದ್ದಾರೆ, ತಿಂಡಿ ಆಯ್ತೋ ಇಲ್ಲೋ. ಆಮೇಲೆ ಇಲ್ಲಿ ಬಂದವ್ರಿಗೆಲ್ಲ ನಮ್ದೆಲ್ಲ ತಿಂಡಿ ಊಟ ಆಗಿರೋರು ಅವ್ರ ಸ್ಟಾಕ್ ಮೇಲೆ ಯಾರು ಊಟ ಮಾಡ್ತಿರ್ಲಿಲ್ಲ. ನಮಗ್ ಶಾರ್ಟೇಜ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ. ಹಂಗಾಗಿ ಈ ಕ್ಯಾಂಪಿಗೆ ಬಂದ್ರೆ ಎಲ್ಲಾ ರೈತರಿಗೆ, ಆಮೇಲೆ ಈಗ ಈ NLM ಸ್ಕೀಮು ಅದ್ರ ಬಗ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಸರ್ಟಿಫಿಕೇಟು ಸಿಗುತ್ತೆ. ಅದಕ್ಕಾಗಿ ನಾನು ಇವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ.
ಡಾಕ್ಟರ್ ಮಹೇಶ್ PS ಅವರು ಇದ್ದಾರಲ್ಲ, ಇದಕ್ಕೆ ಒಂದು ಭೂಷಣ ಕಿರೀಟ ಇದ್ದಂಗೆ ಅವರು. ಜಸ್ಟ್ ಲೈಕ್ ನಾವೆಲ್ಲ ಈಗ ಮಹಾಭಾರತದ ಯುದ್ಧದಲ್ಲಿದ್ದೇವೆ, ಕೃಷ್ಣನ ಸ್ಥಾನದಲ್ಲಿ ಡಾಕ್ಟರ್ ಮಹೇಶ್ PS ಅವರು ಇದ್ದಾರೆ ಆಯ್ತಾ. ಆ ರೀತಿ ಅವ್ರದ್ದೊಂದು ಟೀಮು ಇದೆ, ಪ್ರದೀಪ್ ಸರ್, ಮಯೂರ್ ಸರ್, ಅದೇ ರೀತಿ ಅಜ್ಜಪ್ಪ, ಅಶ್ವಥಪ್ಪ, ಎಲ್ಲರೂ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನನಗೆ ಇಲ್ಲಿ ಬಂದು ತುಂಬಾ ಖುಷಿಯಾಗಿದೆ. ಎಲ್ಲ ರೈತರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು. ಬಂದು ಇಲ್ಲಿ ಟ್ರೈನಿಂಗ್ ತಗೊಳ್ರಿ, ಒಳ್ಳೆ ವ್ಯವಸ್ಥೆ ಇದೆ, ಎಲ್ಲ ಹೈಜಿನಿಕ್ ಊಟ ಇದೆ, ಒಳ್ಳೆ ನನಗೆ ಇಲ್ಲಿ ಬಂದು ತುಂಬಾ ಖುಷಿಯಾಗಿದೆ. ಇದು ಸರ್ಟಿಫಿಕೇಟ್ ಜೊತೆಗೆ ಏನೋ ಸಂಪೂರ್ಣ ಜ್ಞಾನವನ್ನು ತಗೊಂಡು ಇಲ್ಲಿಂದ ಏನೋ ಒಂದು ಖುಷಿಯಿಂದ ನಾನು ಹೊರಟಿದ್ದೀನಿ. ಎಲ್ಲರೂ ಇದ್ರ ಸದುಪಯೋಗ ಪಡ್ಕೋಬೇಕು. ಇದು ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದನ್ನ ಯಾರು ಇಲ್ಲಿ ಕೇರ್ಲೆಸ್ ಮಾಡಬೇಡ್ರಿ. ಇಲ್ಲಿ ಒಳ್ಳೆ ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಮಾಹಿತಿ ಸಿಗುತ್ತೆ. ಫೋನ್ ಮಾಡಿದ್ರು ಎಲ್ಲಾನು ಅವರು ನಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಧನ್ಯವಾದಗಳು, ನಮಸ್ಕಾರ. Hi everybody, my name is Syed Rahmatullah. I also represent a company called Supplement Fresh. And firstly, I would like to thank Mr. Dr. Mahesh from Center of Excellence for Animal Technology for having this course. So I've been in this business for the last 5 years. I've always been in electronics and computers, but this business has, I've been doing business, but not organically and not organized way. So this course has definitely helped me in practicing the best practices, what feed, what breed. I've been in marketing for the last 32 years, but I can sell anything and everything. But this business or this has life, and livestock is a very different business. And marketing this is very difficult, and not difficult. I'm sorry, it's very different. So this has enabled me. This course has enabled me to understand, to use best practices in my business, so that I can give the best food or best meat to our customers. So that is an excellent course, and I would like to thank the staff of CEAH and especially Dr. Mahesh. Thank you so much. Yeah, hi. My name is Santosh. I'm from Bangalore. Basically, this program I just enrolled after attending my ICR Central Quality Research training. But what I found this been more meaningful for me, because technical data is good or technical training is good, but beyond that, where do you go? Basically, in terms of marketing, in terms of looking at aggregating other farmers and giving in employment, I think this was a great program. We really enjoyed in terms of the facility here, and also the team which has worked very well. And it's been a very good conferences and hostel services, very good innovations here. So it was a beautiful time here with a lot of people who are quite educated, and I think it's very rare to find some kind of farmers union here at a good gathering here. So I like the program. Thank you very much for the directors and the team here. Thank you.